Welcome back to our channel. So we are left with 37 days for our CARTET examination, right? So and now in the last class we discussed about some properties of triangle, and in today's class also I'm going to continue that part, and I would like to complete the properties of triangle in this session. Okay, let's begin. We discussed about very basic concepts in the last session, right? And now in today's session, firstly let us discuss about what is congruency. Congruency means something. For example, ಇವಾಗ 2 rupees ಕಾಯಿನ್ ಇದೆ ಒಂದು, ಅಥವಾ 1 rupees ಕಾಯಿನ್ ಇದೆ ಒಂದು ಅಂತ ತಗೊಂಡ್ರೆ, ಸೊ ಸೇಮ್ 2 rupees ಕಾಯಿನ್ ಇರುತ್ತೆ ಅಲ್ವಾ. ಸೊ ಒಂದ್ರ ಮೇಲೆ ಒಂದನ್ನ ಇಟ್ಟರೆ ನಮಗೆ ಲೈಕ್ ಸೇಮ್ ಏನು ಆ ಕಡೆ ಈ ಕಡೆ ಇರೋದಿಲ್ಲ. ದಟ್ ಈಸ್ ಕಾಂಗ್ರುಯೆನ್ಸಿ. ಅಂದರೆ ಸೇಮ್ ಲೆಂತ್, ಸೇಮ್ ವಿಡ್ತ್, ಸೇಮ್ ಹೈಟಲ್ಲಿರುವಂತಹ ಒಂದು ಆಬ್ಜೆಕ್ಟ್ಸ್, 2 ಆಬ್ಜೆಕ್ಟ್ಸ್ನ ನಾವು ಅವೆರಡು ಕಾಂಗ್ರುಯೆಂಟ್ ಆಗಿದ್ದಾವೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ if in case we say two triangle, now as we are discussing about triangles, ನಮ್ದು main ಏನು we are discussing about the triangles ಅಲ್ವಾ. So let us discuss about the congruency of triangles. ಏನು congruency of triangles ಅಂದರೆ, ಎರಡು 2 triangles ಇದೆ ಅಂತ ಆದರೆ they are congruent if the sides and angles of one triangle are equal to the corresponding sides and angles of other triangle. ಅಂದರೆ ಇವಾಗ ಎರಡು ಟ್ರಯಾಂಗಲ್ ಇದೆ. ಲೆಟ್ ಅಸ್ ಟೇಕ್ ಎ ಬಿ ಸಿ ಆ್ಯಂಡ್ ಅನದರ್ ಟ್ರಯಾಂಗಲ್ ಈಸ್ ಪಿ ಕ್ಯೂ ಆರ್. ಸೊ ಈ ಎರಡು ಟ್ರಯಾಂಗಲ್ಸಲ್ಲಿ ಒಂದು ಟ್ರಯಾಂಗಲ್ನ ಸೈಡ್, ಫಾರ್ ಎಕ್ಸಾಂಪಲ್ ಸೈಡ್ ಎ ಬಿ ಇಸ್ ಈಕ್ವಲ್ ಟು ಸೈಡ್ ಪಿ ಕ್ಯೂ ಆಗಿದೆ, ಆ್ಯಂಡ್ ಸೈಡ್ ಬಿ ಸಿ ಇಸ್ ಈಕ್ವಲ್ಸ್ ಟು ಸೈಡ್ ಕ್ಯೂ ಆರ್ ಆಗಿದೆ, and another AC is equals to PR ಆಗಿದೆ. ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಎಗೆ ಪಿ ಆ್ಯಂಗಲ್ ಏನಾಗಿದೆ, ಈಕ್ವಲ್ ಆಗಿದೆ. ಬಿ ಆ್ಯಂಗಲ್ ಬಿಗೆ ಆ್ಯಂಗಲ್ ಕ್ಯೂ ಈಕ್ವಲ್ ಆಗಿದೆ ಅಂದರೆ ಅಂತಹ 2 ಟ್ರಯಾಂಗಲ್ಸ್ನ ವಿ ಕಾಲ್ ಇಟ್ ಆಸ್ ಅ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಓಕೆ, ಸೊ ದೀಸ್ 2 ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಅಂತ ನಾವು ಹೇಳ್ತೀವಿ. ಅಂದರೆ ಎ ಬಿ ಸೈಡು ಪಿ ಕ್ಯೂ ಸೈಡು ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಬಿ ಸಿ ಸೈಡು ಮತ್ತು ಕ್ಯೂ ಆರ್ ಸೈಡು ಕೂಡ ಈಕ್ವಲ್ ಆಗಿರಬೇಕು. ಆ್ಯಂಡ್ ಎ ಸಿ ಸೈಡು ಮತ್ತು ಪಿ ಆರ್ ಸೈಡ್ ಕೂಡ ಈಕ್ವಲ್ ಆಗಿರಬೇಕು. ಆ್ಯಂಡ್ ಆಲ್ಸೋ ಆ್ಯಂಗಲ್ಸ್ ಕೂಡ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಅಂತಹ ಒಂದು ಟ್ರಯಾಂಗಲ್ಸ್ನ ವಿ ಕಾಲ್ ಇಟ್ ಆಸ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಸೊ ಇನ್ನೊಂದು ಪಾಯಿಂಟ್ನ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನೋಡಿ, ಈಗ ಎ ಬಿ ಸಿ ಅಂತ ಟ್ರಯಾಂಗಲ್ ಇದೆ ಆ್ಯಂಡ್ ಪಿ ಕ್ಯೂ ಆರ್ ಅಂತ ಟ್ರಯಾಂಗಲ್ ಇದೆ. ಎ ಬಿ ಪಿ ಕ್ಯೂ ಆರ್, ಎ ಬಿ ಸೈಡಿಗೆ ಪಿ ಆರ್ ಸೈಡ್ ಈಕ್ವಲ್ ಇದೆ, ಬಿ ಸಿ ಸೈಡಿಗೆ ಕ್ಯೂ ಆರ್ ಸೈಡ್ ಈಕ್ವಲ್ ಇದೆ, ಆ್ಯಂಡ್ ಪಿ ಕ್ಯೂ ಸೈಡಿಗೆ ಎ ಸಿ ಸೈಡ್ ಈಕ್ವಲ್ ಇದೆ ಅಂತ ಆದರೆ, ಸೊ ಈ ಎರಡು ಟ್ರಯಾಂಗಲ್ಸು ಕಾಂಗ್ರುಯೆಂಟ್ ಟ್ರಯಾಂಗಲ್ಸಾ? ಇಲ್ಲಿ ನಾನು ಈ ಆರ್ಡರಲ್ಲಿ ಹೋಗಿದ್ದೀನಿ, ಇಲ್ಲೂ ಕೂಡ ಇದೇ ಆರ್ಡರಲ್ಲಿ ಹೋಗಿದ್ದೀನಿ ಅಲ್ವಾ. ಸೊ ದೀಸ್ 2 ಟ್ರಯಾಂಗಲ್ಸ್ ಆಲ್ಸೋ ಕಾಂಗ್ರುಯೆಂಟ್. ಸೇಮ್ ಹಂಗೆ ಇರಬೇಕು ಅಂತ ಇಲ್ಲ, ದೇರ್ ಶುಡ್ ಬಿ ಸೇಮ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗಿರಬೇಕು ಮತ್ತು ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರಬೇಕು, ಈಕ್ವಲ್ ಆಗಿ ಇರಬೇಕು. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಕಾಂಗ್ರುಯೆನ್ಸಿ. ಓಕೆ, ವಿ ನೀಡ್ ಆಫ್ ಟ್ರಯಾಂಗಲ್ಸ್ ಬಗ್ಗೆ ನಾವು ಇನ್ನೂ ಏನೇನು ರೂಲ್ಸ್ ಇದೆ, ಕ್ರೈಟೀರಿಯಾಸ್ ಏನೇನಿದೆ ಒಂದು ಟ್ರಯಾಂಗಲ್, ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಡಿಸ್ಕಸ್ ಮಾಡೋಣ. ಓಕೆನಾ? ಫಸ್ಟ್ ಒನ್, ಕ್ರೈಟೀರಿಯಾ ಫಾರ್ ಕಾಂಗ್ರುಯೆನ್ಸಿ ಆಫ್ ಟ್ರಯಾಂಗಲ್ ಅಲ್ಲಿ SAS ಕಾಂಗ್ರುಯೆನ್ಸಿ ರೂಲ್. SAS ಅಂದರೆ ಏನು? ಸೈಡ್ ಆ್ಯಂಗಲ್ ಸೈಡ್. ದಟ್ ಮೀನ್ಸ್ ಸೈಡ್, ಒಂದು ಸೈಡು
ನೆಕ್ಸ್ಟ್ ಆಂಗಲ್ ಮತ್ತೆ ಇನ್ನೊಂದು ಸೈಡ್ ಏನಾಗಿರಬೇಕು ಈಕ್ವಲ್ ಆಗಿದ್ರೆ ಎರಡು ಟ್ರಯಾಂಗಲ್ ಅಲ್ಲಿ ಆ ತರದ ಒಂದು ಟೂ ಟ್ರಯಾಂಗಲ್ಸ್ ನಾವು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. Okay, understood? Two triangles are congruent if the sides and the included angle ಅಂತ ನಾವು ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ XYZ and PQR ಇದೆ ಅಂದ್ರೆ ಈ ಎರಡು ಸೈಡು ಈಕ್ವಲ್, ಈ ಎರಡು ಸೈಡು ಈಕ್ವಲ್ ಅಂತ ಆದ್ರೆ ಇನ್ಕ್ಲೂಡೆಡ್ ಆಂಗಲ್, ಈ ಎರಡು ಸೈಡಿನ ನಡುವೆ ಇರುವಂತ ಈ ಆಂಗಲ್ ಏನಾಗಿರಬೇಕು ಈಕ್ವಲ್ ಆಗಿರಬೇಕು. ಸೈಡ್ included angle, side included angle, side. So ಇವೆರಡು ಏನಾಗಿರಬೇಕು ಈಕ್ವಲ್ ಆಗಿದ್ರೆ we call them these two triangles as a congruent triangle. This is SAS rule. Okay, I hope this is understood. Andre ನೋಡಿ, you don't need to, no need to remember the lines. Ivaga I said two triangles are said to be congruent if the side of one triangle. Athara nimge statement need enilla. You just need to remember the what is the main point, rule ಏನು ಹೇಳುತ್ತೆ ಅಂತ ನಿಮಗೆ ನೆನಪಿದ್ರೆ ಸಾಕು. Okay, so as this much is enough for the examination. Okay, next one, ASA congruency rule. ASA ಅಂದ್ರೆ ಏನು? ಸೇಮ್ ಆಂಗಲ್, ಸೈಡ್, ಆಂಗಲ್. ಸೊ ಈಗ ಎರಡು ಟ್ರಯಾಂಗಲ್ ಇದೆ, ABC DEF ಎರಡು ಟ್ರಯಾಂಗಲ್ ಇದೆ. ಸೊ ಏನಿಲ್ಲಿದೆ? ಆಂಗಲ್ ಅಲ್ವಾ? ಆಂಗಲ್ A ಈ ಸೈಡು ಮತ್ತೆ ಆಂಗಲ್ B. ಸೊ ಇದನ್ನ ನಾವು ಈ ಟ್ರಯಾಂಗಲ್ನ ಆಂಗಲ್ ಮತ್ತೆ ಸೈಡ್ಗೆ ಕಂಪೇರ್ ಮಾಡಿದ್ರೆ ಈಕ್ವಲ್ ಆಗಿದ್ರೆ ನಾವೇನಂತ ಕರಿತೀವಿ? ವಿ ಕಾಲ್ ದಮ್ ಆಸ್ ಅ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಓಕೆನಾ? ಆಂಗಲ್ ಅದ್ರ ನೆಕ್ಸ್ಟ್ ಸೈಡೇ ಆಗಿರಬೇಕು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರಯಾಂಗಲ್ ಇದೆ XYZ, ನಾನೇನು ತಗೊಳ್ತೀನಿ, ಇಲ್ಲಿ ಆಂಗಲ್ ತಗೊಳ್ತೀನಿ, X ಆಂಗಲ್ ತಗೊಳ್ತೀನಿ, ನೆಕ್ಸ್ಟು YZ ಸೈಡ್ ತಗೊತೀನಿ, ಆಮೇಲೆ Y ಆಂಗಲ್ ತಗೊತೀನಿ. ಹಿಂಗೆ ತಗೊಂಡ್ರೆ ದಿಸ್ ಇಸ್ ನಾಟ್ ಕಾಂಗ್ರುಯೆಂಟ್. ಇಲ್ಲಿ ಆಂಗಲ್ ಸೈಡ್ ಆಂಗಲ್ ಆಯ್ತಲ್ಲ ಮ್ಯಾಮ್ ಅಂತ ನಿಮಗೆ ಅನ್ಸ್ಬೋದು. ನೋ, ದಿಸ್ ಡಸ್ ನಾಟ್, ವಿ ಡೋಂಟ್ ಕನ್ಸಿಡರ್ ದಿಸ್ ಒನ್. ವಿ ಕನ್ಸಿಡರ್ ನೆಕ್ಸ್ಟ್ ಸೈಡ್ ಬೈ ಸೈಡೇ ಬಂದಿರಬೇಕು. ಆಂಗಲ್ ಆದ್ಮೇಲೆ ಸೈಡ್, ನೆಕ್ಸ್ಟ್ ಆಂಗಲೇ ಬಂದಿರಬೇಕು. ದಟ್ ಈಸ್ ದ ASA ಕಾಂಗ್ರುಯೆನ್ಸಿ ರೂಲ್. ಓಕೆನಾ? ಸೊ ದಿಸ್ ಇಸ್ ASA ಕಾಂಗ್ರುಯೆನ್ಸಿ ರೂಲ್. ಅಂದ್ರೆ ಈ ಎರಡು ಆಂಗಲ್ಗಳ ನಡುವೆ ಇನ್ಕ್ಲೂಡ್ ಆಗಿರೋ ಇನ್ಕ್ಲೂಡೆಡ್ ಸೈಡ್ನ ನಾವು ಕನ್ಸಿಡರ್ ಮಾಡಬೇಕು. ಓಕೆನಾ? ದಿಸ್ ಇಸ್ ಅಬೌಟ್ ASA ರೂಲ್, ಆಂಗಲ್, ಸೈಡ್, ಆಂಗಲ್ ಕಾಂಗ್ರುಯೆನ್ಸಿ ರೂಲ್. Next one, AAS rule, that is angle, side. Okay, angle. That is, look, AAS congruency rule ಏನು ಹೇಳುತ್ತೆ ಅಂದರೆ, ಇವಾಗ ಟೂ ಟ್ರಯಾಂಗಲ್ಸ್ ಇದೆ ಅಂತ ಆದರೆ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಯಾವಾಗ? ಇಫ್ ಎನಿ ಟೂ ಪೇರ್ಸ್ ಆಫ್ ಆಂಗಲ್ಸ್, ಯಾವುದೇ ಎರಡು ಟೂ ಪೇರ್ಸ್ ಆಫ್ ಆಂಗಲ್ಸ್ and ಒಂದು ಸೈಡ್, ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರಬೇಕು? ಈಕ್ವಲ್ ಆಗಿದ್ರೆ that two triangles are known as congruent triangles. Okay, so these are, you should know AAS ಅಂದ್ರೆ ಜಸ್ಟ್ ರಿಮೆಂಬರ್ ಮಾಡ್ಕೋಬೇಕು. ಅಂದ್ರೆ ನೆನ್ಪಿಡ್ಕೊಳ್ಳಿ ಕರೆಕ್ಟ್ ಆಗಿ ಯಾವ್ಯಾವ ಬರುತ್ತೆ ಅಂತ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ವೆದರ್ ದೇ ಆಸ್ ಕಾಂಗ್ರುಯೆನ್ಸಿ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರೆ ನಿಮಗೆ ಐಡಿಯಾ ಇರುತ್ತೆ. ಓಕೆ, now SSS congruency rule, this is nothing but two triangles ಏನಾಗಿರಬೇಕು, ಸೈಡ್ಸ್ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು ಟು ಅದರ್ ತ್ರೀ ಸೈಡ್ಸ್. ಸೊ ಆ ಥರದ ಒಂದು ಟ್ರಯಾಂಗಲ್ನ ನಾವೇನಂತ ಕರಿತೀವಿ? ಟೂ ಟ್ರಯಾಂಗಲ್ಸ್ನ ನಾವು ವಿ ಕಾಲ್ ದಮ್ ಆಸ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಅಂದರೆ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಇದು 6 ಸೆಂಟಿಮೀಟರ್ 3 ಸೆಂಟಿಮೀಟರ್ ಇದು 3 ಸೆಂಟಿಮೀಟರ್. ಸೊ ಸೈಡ್ಸ್ ಏನಾಗಿದೆ? ದೇ ಆರ್ ಈಕ್ವಲ್ ಅಲ್ವಾ? ಸೊ ದಿಸ್ ಟೈಪ್ ಆಫ್ ಟ್ರಯಾಂಗಲ್ ಈಸ್ congruent triangle. Okay na? So this is about SSS congruency rule, side congruency rule. Okay, RHS congruency rule. RHS congruency, RHS ಏನು? RHS ಅಂದ್ರೆ right angled
hypotenuse side. So this is for right angle triangle. ಇವಾಗ ಎರಡು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಇದೆ ಅಂತ ಆದ್ರೆ ಆ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಲ್ಲಿ ಹೈಪೋಟೆನಸ್ ಏನಾಗಿರ್ಬೇಕು, ಈಕ್ವಲ್ ಇರಬೇಕು. ಮತ್ತೆ ಎನಿ ಅದರ್ ಸೈಡ್, ಈ ಸೈಡ್ ಆಗಿರ್ಬೋದು ಅಥವಾ ಈ ಸೈಡ್ ಆಗಿರ್ಬೋದು, ಎರಡು ಸೈಡ್ ಕರೆಸ್ಪಾಂಡಿಂಗ್ ಸೈಡ್ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಅಂಡ್ ಆಬ್ವಿಯಸ್ಲಿ ಇದು ಏನಾಗಿರುತ್ತೆ, ದೀಸ್ ಟು ಆರ್ 90 ಡಿಗ್ರಿ ಓನ್ಲಿ. ಸೊ ಈ ಟೂ ಟ್ರಯಾಂಗಲ್ಸ್ ಏನಾಗಿರುತ್ತೆ, ದೇ ಆರ್ equal. That means we call them as a congruent triangle. Not equal, but in a way as hypotenuse ಮತ್ತೆ other side ಏನಾಗಿರುತ್ತೆ, equal ಆಗಿರುತ್ತೆ. And the angle also, right angle ಏನಾಗಿದೆ, that is 90 degree for both triangles. So these two triangles are known as congruent triangles. Okay na? And now let us see some points because some properties other than congruency. Okay, so one of the point is if two sides, I will write this one for you. If two sides of a triangle, are unequal, the angle opposite to longer side is larger. So statement ಏನು ಹೇಳುತ್ತೆ, ಇವಾಗ ಒಂದು ಟ್ರಯಾಂಗಲ್ ಇದೆ, ಎ ಬಿ ಸಿ ಅಂತ. ಅದರಲ್ಲಿ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಆರ್ ಅನ್ಇಕ್ವಲ್. ಒಂದು ಸೈಡ್ ಏನಾಗಿದೆ, ಎರಡು ಸೈಡ್ ಏನಾಗಿದೆ, ಟೂ ಸೈಡ್ಸು ಅನ್ಇಕ್ವಲ್ ಆಗಿದೆ. ಅಂದರೆ ಇನ್ ಕೇಸ್ ಈ ಎರಡು ಸೈಡ್ ಈಕ್ವಲ್ ಇದ್ರೂ ಇನ್ನೊಂದು ಸೈಡ್ ಏನಾಗಿರಬೇಕು, ಅನ್ಇಕ್ವಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಅನದರ್ ಟ್ರಯಾಂಗಲ್. ಈ ಥರ ಒಂದು ಟ್ರಯಾಂಗಲ್ ಇದೆ. ಹಿಯರ್ ಯು ಕ್ಯಾನ್ ಅಸ್ಯೂಮ್ ದೀಸ್ ಎ ಬಿ ಸಿ ಅಂತ ತಗೊಂಡ್ರೆ ಎ ಬಿ ಮತ್ತೆ ಬಿ ಸಿ ಈಕ್ವಲ್ ಇದೆ, ಬಟ್ ಎ ಸಿ ಏನಾಗಿದೆ, ಇಟ್ ಈಸ್ ಅ ಲಾರ್ಜರ್ ಸೈಡ್ ಇದೆ ಅಂತ ತಗೊಂಡ್ರೆ ಇಲ್ಲಿ ಏನು ಹೇಳ್ತಾರೆ, ಆಂಗಲ್ ಅಪೋಸಿಟ್ ಟು ಲಾಂಗರ್ ಸೈಡ್. ಯಾವ ಒಂದು ಸೈಡ್ ಲಾಂಗರ್ ಇದೆ ಅಲ್ಲ, ಇದರ ಒಂದು ಅಪೋಸಿಟ್ ಆಗಿರುವಂತ ಆಂಗಲ್ ಯಾವುದು, ನಮಗೆ ಬಿ, ಆಂಗಲ್ ಬಿ. ಈ ಆಂಗಲ್ ಏನಾಗಿದೆ, ದಿಸ್ ಈಸ್ ಅ ಬಿಗ್ಗರ್ ಒನ್, ಅಂದ್ರೆ ಲಾರ್ಜರ್ ಆಂಗಲ್ ನಮಗೆ ಸಿಗುತ್ತೆ. ನಾಟ್ ಲಾರ್ಜರ್ ಆಂಗಲ್ ಅಂತಾನೆ ತಗೊಳ್ಳೋಣ, ಇಟ್ ಈಸ್ ಅ ಲಾರ್ಜರ್ ಆಂಗಲ್ ಅಂತ ನಾವು ಹೇಳ್ತೀವಿ. ಇನ್ ದ ಸೇಮ್ ವೇ ಇದಕ್ಕೆ ಅಪೋಸಿಟ್ ಆಗಿ ಅಂದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ಹೇಳೋದಾದ್ರೆ, ಇಫ್ ಎನಿ ಟೂ ಟ್ರಯಾಂಗಲ್ಸ್ ಇಫ್ ಇನ್ ಎನಿ ಟ್ರಯಾಂಗಲ್ ದ ಸೈಡ್ ಅಪೋಸಿಟ್ ಟು ದ ಲಾರ್ಜರ್ ಆಂಗಲ್ ಈಸ್ ಲಾಂಗರ್ ಅಂತ ಹೇಳ್ತಾರೆ. ಅಂದ್ರೆ ಇದ್ರದ್ದು ಜಸ್ಟ್ ಅಪೋಸಿಟ್ ಸ್ಟೇಟ್ಮೆಂಟ್ ಏನು, ಈಗ ಇನ್ ಕೇಸ್ ಈ ಆಂಗಲ್ ತುಂಬಾ ದೊಡ್ಡದಿದೆ ಆಂಗಲ್ ಅಂದ್ರೆ ಲಾರ್ಜರ್ ಆಂಗಲ್ ಇದೆ ಅಂತ ಅಂದ್ರೆ ಅದರ ಅಪೋಸಿಟ್ ಅಲ್ಲಿರೋ ಸೈಡ್ ಏನಾಗಿರುತ್ತೆ, ಇಟ್ ಈಸ್ ಅ ಲಾಂಗರ್ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. ಯಾಕಂದ್ರೆ ಸಮ್ಟೈಮ್ಸ್ ದೇ ಮೇ ಆಸ್ಕ್ ವಿಚ್ ಸೈಡ್ ಇಸ್ ಅ ಲಾರ್ಜರ್ ಸೈಡ್, ಅಥವಾ ಯಾವ ಆಂಗಲ್ ಲಾರ್ಜರ್ ಬಂದಿದೆ ಅಂತ ಕೇಳಿದಾಗ ಯು ಕ್ಯಾನ್ ಆನ್ಸರ್ ಇಫ್ ಯು ನೋ ದಿಸ್ ಸ್ಟೇಟ್ಮೆಂಟ್. ಇಫ್ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಏನಾಗಿದೆ, ಅನ್ಇಕ್ವಲ್ ಇದ್ದಾಗ ಯಾವ ಸೈಡ್ ಲಾಂಗರ್ ಸೈಡ್ ಇರುತ್ತೋ ಆ ಸೈಡ್ನ ಒಂದು ಅಪೋಸಿಟ್ ಆಂಗಲ್ ಏನಾಗಿದೆ ಅದು ಲಾರ್ಜರ್ ಇರುತ್ತೆ. ಅಥವಾ ಯಾವುದಾದ್ರೂ ಒಂದು ಇನ್ ಅ ಟ್ರಯಾಂಗಲ್ ಯಾವ ಒಂದು ಆಂಗಲ್ ಲಾರ್ಜರ್ ಇರುತ್ತೋ ಅದರ ಅಪೋಸಿಟ್ ಸೈಡ್ ಏನಾಗಿರುತ್ತೆ, ಲಾಂಗರ್ ಇರುತ್ತೆ. ಓಕೆ, ಸೊ ದಿಸ್ ಟೂ ಯು ಶುಡ್ ಜಸ್ಟ್ ರಿಮೆಂಬರ್. ಇಟ್ ಮೇ ಹೆಲ್ಪ್ ಇನ್ ಯುವರ್ ಪ್ರಾಬ್ಲಮ್ಸ್ while solving. Okay, and next is about similarities of triangle. Similarities of triangle ಅಲ್ಲಿ ಟೂ ಟ್ರಯಾಂಗಲ್ಸ್ ನ ಸಿಮಿಲರ್ ಇದೆ ಅಂತ ಯಾವಾಗ ಕರಿತೀವಿ ಅಂದ್ರೆ, ಇಟ್ ಶುಡ್ ಬಿ ದೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ದೇರ್ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಆಗಿರ್ಬೇಕು. ಅಂಡ್ ಆಲ್ಸೋ ಸೆಕೆಂಡ್ ಕಂಡೀಷನ್ ಏನು ಅಂದ್ರೆ, ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಓಕೆ, ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರ್ಬೇಕು, ಈಕ್ವಲ್ ರೇಷಿಯೋ ಅಲ್ಲಿರಬೇಕು.
ನೋಡಿ ಇದು ಈಕ್ವಲ್ ರೇಷಿಯೋ. ಓಕೆನಾ? ಸೊ these are the some condition for similarities of triangle, and if corresponding angles of true triangles are equal, ಆ ತರದ ಒಂದು ಟ್ರಯಾಂಗಲ್ ನ ನಾವು ಈಕ್ವಿ ಆಂಗ್ಯುಲರ್ ಟ್ರಯಾಂಗಲ್ ಅಂತ ಕರಿತೀವಿ. ಓಕೆ, ಈಕ್ವಿ ಆಂಗ್ಯುಲರ್ ಟ್ರಯಾಂಗಲ್. ಈಕ್ವಿಆಂಗ್ಯುಲರ್ ಟ್ರಯಾಂಗಲ್ ಅಂದ್ರೆ ಎರಡು ಟ್ರಯಾಂಗಲ್ ನ ಟು ಆಂಗಲ್ಸ್ ಏನಾಗಿದೆ ಈಕ್ವಲ್ ಆಗಿದ್ರೆ ಅಂತಹ ಟ್ರಯಾಂಗಲ್ ನ ನಾವು ಈಕ್ವಿಆಂಗ್ಯುಲರ್ ಟ್ರಯಾಂಗಲ್ ಅಂತ ಕರಿತೀವಿ. Okay, so this is about similarities of triangle, and if we look, there is a simple theorem, Thales theorem. Thales theorem andre the ratio of any two corresponding sides in two equiangular triangle is always same. ಅಂದ್ರೆ ಇವಾಗ ಯಾವ್ದಾದ್ರೂ ಎರಡು ಸೈಡಿನ ರೇಷಿಯೋ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಎರಡು ಟ್ರಯಾಂಗಲ್ ಇದೆ ಅಂದ್ರೆ these two triangles are, so these two triangles are equiangular. ಓಕೆನಾ? ದೇ ಹ್ಯಾವ್ ಗಿವನ್ ಈ ಎರಡು ಟ್ರಯಾಂಗಲ್ ಏನು ಈಕ್ವಿಆಂಗ್ಯುಲರ್ ಇದೆ ಅಂತ ಆದ್ರೆ, ಈಗ ಈ ರೇಷಿಯೋ ಏನಾಗಿರುತ್ತೆ ಅಂದ್ರೆ ಕರೆಸ್ಪಾಂಡಿಂಗ್ ಸೈಡ್ ರೇಷಿಯೋ ಏನಾಗಿರುತ್ತೆ ಯಾವಾಗಲೂ ಸೇಮ್ ಆಗಿರುತ್ತೆ. ದಟ್ ಈಸ್ AB by PQ is equals to BC by QR. ಈ ತರ ರೇಷಿಯೋ ಕೂಡ ಏನಾಗಿರುತ್ತೆ ಸೇಮ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ ಥೇಲ್ಸ್ ಥಿಯರಮ್ ಹೇಳ್ತಾ ಹೋಗುತ್ತೆ. ಓಕೆ, ದೇ ವೋಂಟ್ ಆಸ್ಕ್ ವಾಟ್ ಈಸ್ ಥೇಲ್ಸ್ ಥಿಯರಮ್, ಸ್ಟೇಟ್ ಥೇಲ್ಸ್ ಥಿಯರಮ್ ಅಂತ ಅವ್ರೇನು ಕೊಡೋದಿಲ್ಲ. ನಿಮಗೇನು ನೆನಪಿರಬೇಕು, ಇನ್ ಕೇಸ್ ಎರಡು ಟ್ರಯಾಂಗಲ್ ಈಕ್ವಿಆಂಗ್ಯುಲರ್ ಇದಾವೆ ಅಂತ ಆದರೆ ಆ ಟ್ರಯಾಂಗಲ್ಸ್ನ ಸೈಡ್ ಕರೆಸ್ಪಾಂಡಿಂಗ್ ಸೈಡ್ ರೇಷಿಯೋ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಯು ಶುಡ್ ರಿಮೆಂಬರ್ ದಿಸ್ ಪಾಯಿಂಟ್, ನಾಟ್ ಥೇಲ್ಸ್ ಥಿಯರಮ್. ಥೇಲ್ಸ್ ಥಿಯರಮ್ ಅಂದರೆ ಏನು ಅಂತ ಅವ್ರೇನು ಕೇಳೋದಿಲ್ಲ. ಯು ಹ್ಯಾವ್ ಟು ರಿಮೆಂಬರ್ ದ ಪಾಯಿಂಟ್, ವಾಟ್ ಈಸ್ ಏನು ಆ ಥಿಯರಮ್ ಅಲ್ಲಿ ಏನು ಹೇಳ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, and now let us discuss some points about properties of triangle. Okay, one of the point is, let's take on draw a triangle. ಈ ಟ್ರಯಾಂಗಲ್ ಸೈಡ್ PQR ಅಂತ ಸೈಡ್ ತಗೊಳ್ಳೋಣ. ಲೆಟ್ ಅಸ್ ಡ್ರಾ ಯಾವುದಾದ್ರೂ ಒಂದು ಸೈಡಿಗೆ PQ ಆಗಿರ್ಬೋದು, QR ಆಗಿರ್ಬೋದು, PR ಆಗಿರ್ಬೋದು, ಯಾವುದಾದ್ರೂ ಒಂದು ಸೈಡಿಗೆ ಪ್ಯಾರಲಲ್ ಲೈನ್ ನಾವು ಡ್ರಾ ಮಾಡ್ಕೊಳ್ಳೋಣ. ಲೆಟ್ ಅಸ್ ಟೇಕ್ QR ಸೈಡಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಿದ್ದೀನಿ. ಈ ಪ್ಯಾರಲಲ್ ಲೈನ್ ಏನಿದೆ ಅಲ್ಲ, ಇಟ್ ಶುಡ್ ಇಂಟರ್ಸೆಕ್ಟ್ ಅದರ್ ಟೂ ಸೈಡ್ಸ್. ಓಕೆ, ನಾನು ಇಲ್ಲೂ ಕೂಡ ಪ್ಯಾರಲಲ್ ಲೈನ್ ಡ್ರಾ ಮಾಡ್ಬೋದು. ನೋ, ಐ ವಾಂಟ್ ದಿಸ್ ಟೈಪ್ ಆಫ್ ಪ್ಯಾರಲಲ್ ಲೈನ್ ಇನ್ ವಿಚ್ ಇಟ್ ಶುಡ್ ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್. ಯಾವ ಅದರ್ ಟೂ ಸೈಡ್ಸು PQ ಮತ್ತು PR ಸೈಡ್ಗೆ ಏನಾಗಿದೆ ಇಂಟರ್ಸೆಕ್ಟ್ ಆಗಿದೆ. ಓಕೆನಾ? ಸೊ ವಿ ಹ್ಯಾವ್ ಡ್ರಾನ್ ಅ ಪ್ಯಾರಲಲ್ ಲೈನ್ ಟು ಅ ಸೈಡ್ QR. ಈ ಒಂದು ಪ್ಯಾರಲಲ್ ಲೈನ್ XY ಲೈನ್ ನಾನೇನು ಡ್ರಾ ಮಾಡಿದ್ದೀನಲ್ಲ, ಈ ಲೈನು ಇಟ್ divides the other two sides in a same ratio. ಸೇಮ್ ರೇಷಿಯೋ ಅಲ್ಲಿ ಅದು ಏನು ಮಾಡಿದೆ, ಈ ಎರಡು ಲೈನ್ಸ್ನ ಏನು ಮಾಡಿದೆ ಡಿವೈಡ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಈ ಸೈಡ್ ಏನಾಗಿದೆ 6 ಸೆಂಟಿಮೀಟರ್ ಇದೆ ಅಂತ ತಗೊಳ್ಳೋಣ. PR ಏನಾಗಿದೆ 3 ಸೆಂಟಿಮೀಟರ್ ಇದೆ ಅಂತ ತಗೊಳ್ಳೋಣ. ಈ 6 ಸೆಂಟಿಮೀಟರ್ ಇರೋದು 2 ಮತ್ತು 4 ಆಗಿ ಡಿವೈಡ್ ಆಗಿದೆ, ಆ್ಯಂಡ್ ಇದು 1/1 ಮತ್ತು 2 ಆಗಿ ಡಿವೈಡ್ ಆಗಿದೆ ಅಂತ ತಗೊಂಡ್ರೆ, ಇವೆರಡನ್ನು ನಾನು ರೇಷಿಯೋ ಆಗಿ ತಗೊಂಡ್ರೆ ದಟ್ ಈಸ್ 2/4 ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ 1/2. ಇದನ್ನು ಡಿವೈಡ್ ಮಾಡಿದ್ರೆ 1/2 ಇಸ್ ಈಕ್ವಲ್ಸ್ ಟು 1/2. ಸೊ ಇದೇ ಫಾರ್ಮಲ್ಲಿ ಅದು ಏನಾಗಿರುತ್ತೆ, ಇಟ್ ಡಿವೈಡ್ಸ್ ದ ಅದರ್ ಸೈಡ್. ಇಲ್ಲ ನಾವು ಈ ಥರನೂ ತಗೋಬೋದು, ಏನು PX by PQ ಅಂತಲೂ ತಗೋಬೋದು, ಆ್ಯಂಡ್ PY by PR ಅಂತಲೂ ತಗೋಬೋದು. ದಟ್ ಈಸ್ PX ಇಸ್ 2, PQ ಅಷ್ಟ್ರದ್ದು ಟೋಟಲ್ ಲೆಂತ್ ಏನಾಗುತ್ತೆ 6, ಆ್ಯಂಡ್ ದಿಸ್ ಒನ್ ಈಸ್ 1/3. 2 3s are 6 ಅಲ್ವಾ? 1/3 is equals to 1/3. So this is one of the point. Also we can say, if a line divides any two sides of a triangle in a same ratio, ಇದಕ್ಕೆ ಅಪೋಸಿಟ್ ಆಗಿ ಒಂದು ಸ್ಟೇಟ್ಮೆಂಟ್ ಏನಿದೆ, ಇವಾಗ ಒಂದು ಟ್ರಯಾಂಗಲ್ ತಗೊಂಡಿದ್ದೀವಿ, ನಾನೊಂದು ಲೈನನ್ನು ಡ್ರಾ ಮಾಡಿದ್ದೀನಿ. ಆಸ್ ಇಟ್ ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್, ಈ ಅದರ್ ಟೂ ಸೈಡ್ಸ್ಗೆ ಇಂಟರ್ಸೆಕ್ಟ್ ಆದಾಗ ರೇಷಿಯೋ ಏನಾಗಿದೆ ಸೇಮ್ ರೇಷಿಯೋ ಇದೆ. ಅವಾಗ ಏನಾಗುತ್ತೆ, ಈ ಲೈನ್ ಡ್ರಾ ಮಾಡಿರೋದು ಅಪೋಸಿಟ್ ಲೈನಿಗೆ
ಪ್ಯಾರಲಲ್ ಆಗಿದೆ. ಓಕೆ, ಜಸ್ಟ್ ಕಾಂಟ್ರಾಸ್ಟ್, ಈ ಫಸ್ಟ್ ಹೇಳಿದ್ದ ಒಂದು ಸ್ಟೇಟ್ಮೆಂಟ್ಗೆ ಕಾಂಟ್ರಾಸ್ಟ್ ಥಿಯರಮ್ ಅಷ್ಟೇ. ಫಸ್ಟ್ ಇಲ್ಲೇನು ತಗೊಂಡ್ವಿ ನಾವು, ಪ್ಯಾರಲಲ್ ಲೈನ್ ತಗೊಂಡ್ವಿ, ಆಮೇಲೆ ರೇಷಿಯೋ ಏನಾಗಿರುತ್ತೆ, ಸೇಮ್ ರೇಷಿಯೋ ಬರುತ್ತೆ ಅಂತ ಹೇಳಿದ್ವಿ. ಇಲ್ಲೇನು ತಗೊಂಡ್ವಿ, ಸೇಮ್ ರೇಷಿಯೋ ಇರುತ್ತೆ, ಅವಾಗ ಅಪೋಸಿಟ್ ಸೈಡಿಗೆ ಏನಾಗಿರುತ್ತೆ, ಅಲ್ಲಿ ಡ್ರಾ ಮಾಡಿರೋ ಲೈನು ಪ್ಯಾರಲಲ್ ಆಗಿರುತ್ತೆ ಅಂತ ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ. ಸೊ ದಿಸ್ ಇಸ್ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಅ ಟ್ರಯಾಂಗಲ್. ಆ್ಯಂಡ್ ನಾವು let's see AAA criteria. ಏನಿದು AAA criterion for similarity of triangle? ಓಕೆನಾ, ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ ಏನು ನೋಡಿದ್ವಲ್ಲ, ಆ ಇದಕ್ಕೆ AAA ಕ್ರೈಟೀರಿಯಾ. ಆವಾಗಲೇ ಏನು ಹೇಳಿದೆ, ಆ್ಯಂಗಲ್ ಆ್ಯಂಗಲ್ ಆ್ಯಂಗಲ್. ಓಕೆ, ಸೊ ಏನಾಗಿರಬೇಕು, ಯಾವುದೇ ಒಂದು ಟೂ ಟ್ರಯಾಂಗಲ್ಸ್ ಇದೆ, ಎರಡು ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲ್ ಅಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿದೆ, ಈಕ್ವಲ್ ಆಗಿದೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿದೆ ಅಂದ್ರೆ ಈ ತರದ ಟ್ರಯಾಂಗಲ್ಸ್ ರೇಷಿಯೋ ಏನಾಗಿರುತ್ತೆ, ABCPQR ರೇಷಿಯೋ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ದಟ್ ಈಸ್ AB/PQ is equals to BC/QR is equals to AC/PR. ಓಕೆ, ಸೊ ದೀಸ್ ತ್ರೀ ರೇಷಿಯೋಸ್ ಏನಾಗಿರುತ್ತೆ, ಸೇಮ್ ಆಗಿ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ AAA criteria. ಓಕೆನಾ, ಆ್ಯಂಡ್ SSS criterion means side criterion. If there are two triangles which are equal, sides equal ಆಗಿದೆ ಅಂತ ತಗೊಂಡ್ರೆ ಅದರ ಕರೆಸ್ಪಾಂಡಿಂಗ್ ಆ್ಯಂಗಲ್ ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಎರಡು ಸೈಡ್ಸ್ ಮತ್ತು ಆ್ಯಂಗಲ್ಸ್ ಈಕ್ವಲ್ ಆಗಿರೋದ್ರಿಂದ ಆ ಒಂದು ಟೂ ಟ್ರಯಾಂಗಲ್ಸ್ನ ನಾವು ಏನಂತ ಕರಿತೀವಿ, ವಿ ಕಾಲ್ ದಮ್ ಆಸ್ ಅ ಸಿಮಿಲರ್ ಟ್ರಯಾಂಗಲ್ಸ್. ಇವೆರಡನ್ನು ನಾವು ಸಿಮಿಲರ್ ಟ್ರಯಾಂಗಲ್ ಅಂತ ಕರಿಬಹುದು. ಯಾವಾಗ ಮೂರು ಸೈಡು ಏನಾಗಿರಬೇಕು, ಕರೆಸ್ಪಾಂಡಿಂಗ್ ಸೈಡ್ಸು ಈಕ್ವಲ್ ಆಗಿರಬೇಕು. ಆ್ಯಂಡ್ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇದ್ದಾಗ ಕರೆಸ್ಪಾಂಡಿಂಗ್ ಆ್ಯಂಗಲ್ ಕೂಡ ನಮಗೆ ಈಕ್ವಲ್ ಆಗುತ್ತೆ. ಸೊ ವಿ ಕಾಲ್ ದೆಮ್ ಆಸ್ ಅ ಸಿಮಿಲರ್ ಟ್ರಯಾಂಗಲ್ಸ್. ಓಕೆ, ಆ್ಯಂಡ್ SAS ಕ್ರೈಟೀರಿಯನ್, ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ ಅಲ್ಲಿ ಒಂದು ಆ್ಯಂಗಲ್ಲು ಇನ್ನೊಂದು ಟ್ರಯಾಂಗಲ್ನ ಕರೆಸ್ಪಾಂಡಿಂಗ್ ಆ್ಯಂಗಲ್ಗೆ ಈಕ್ವಲ್ ಆಗಿದ್ದಾಗ, ಅಂದರೆ ಇವಾಗ ಒಂದು ಟ್ರಯಾಂಗಲ್ ಇದೆ, ಅದು ಟ್ರಯಾಂಗಲ್, ಈ ಆ್ಯಂಗಲು 30 ಡಿಗ್ರಿ ಇದೆ, ಈ ಆ್ಯಂಗಲ್ ಕೂಡ 30 ಡಿಗ್ರಿ ಇದೆ ಅಂತ ಆದಾಗ ಈ ಕರೆಸ್ಪಾಂಡಿಂಗ್ ಸೈಡ್ಸ್ ಏನು ಬರುತ್ತಲ್ಲ, ಇವು ಏನಾಗಿರಬೇಕು, ದೇ ಶುಡ್ ಬಿ ಇನ್ ಅ ರೇಷಿಯೋ. ಅಂದರೆ ಆವಾಗಲೇ ನಾನು ಹೇಳಿದ್ನಲ್ಲ, 1/2 1/2 ಅಥವಾ 2/4 ಈ ಥರ ಇದ್ದರೆ, ಅಥವಾ ವಿ ಕ್ಯಾನ್ ಆಲ್ಸೋ ಆ್ಯಡ್ 3/6, ರೈಟ್. ಸೊ ಈ ಥರ ಪ್ರಪೋರ್ಷನ್ ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಅ ರೇಷಿಯೋ ಅಲ್ಲಿದ್ದರೆ ದಟ್ ಈಸ್ SAS ಕ್ರೈಟೀರಿಯನ್. ಆವಾಗ ಈ ಟೂ ಟ್ರಯಾಂಗಲ್ಸ್ನ ನಾವೇನಂತ ಕರಿತೀವಿ, ವಿ ಕಾಲ್ ದಮ್ ಆಸ್ ಅ ಸಿಮಿಲರ್ ಟ್ರಯಾಂಗಲ್ಸ್. ಓಕೆ, ದೀಸ್ ಆರ್ ದ ಸಮ್ ಕ್ರೈಟೀರಿಯನ್ಸ್ ಫಾರ್. ಸೊ ನಾವು some points are there such that if two triangles are there, ಇವಾಗ ಎರಡು ಟ್ರಯಾಂಗಲ್ ಇದೆ ಅಂತ ತಗೊಂಡ್ರೆ, ABC ಅಂತ ಎರಡು ಅಂತ ಒಂದು ಟ್ರಯಾಂಗಲ್, PQR ಅಂತ ಒಂದು ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ನ ಏರಿಯಾ ರೇಷಿಯೋ ಕಂಡುಹಿಡಿಯೋದಾದರೆ, ಏರಿಯಾ ಆಫ್ ABC ಬೈ ಏರಿಯಾ ಆಫ್ ಟ್ರಯಾಂಗಲ್ PQR ಅಂತ ನಾವು ತಗೊಂಡ್ರೆ, ದೇ ಆರ್ ಈಕ್ವಲ್ಸ್ ಟು ರೇಷಿಯೋ ಆಫ್ ದ ಸ್ಕ್ವೇರ್ ಆಫ್ ದೇರ್ ಸೈಡ್ಸ್. ಅಂದರೆ AB/PQ ಅಂದರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಅಲ್ವಾ, AB/PQ ಹೋಲ್ ಸ್ಕ್ವೇರ್. ಆಲ್ಸೋ ವಿ ಕ್ಯಾನ್ ಟೇಕ್ BC/QR ಹೋಲ್ ಸ್ಕ್ವೇರ್. ಅಥವಾ ಇನ್ನೂ ಒಂದು ಸೈಡ್ ಏನು ತಗೋಬೋದು ನಾವು, ವಿ ಕ್ಯಾನ್ ಟೇಕ್ AC/PR ಹೋಲ್ ಸ್ಕ್ವೇರ್. ಓಕೆನಾ, ಸೊ ದಿಸ್ ಇಸ್ ಒನ್ ಆಫ್ ದ ಸ್ಟೇಟ್ಮೆಂಟ್. ಅಂದರೆ ರೇಷಿಯೋ ಆಫ್ ಏರಿಯಾ ಆಫ್ ಟೂ ಟ್ರಯಾಂಗಲ್ಸ್, ಏರಿಯಾದ್ದು ರೇಷಿಯೋ ತಗೊಂಡ್ರೆ ಆ ರೇಷಿಯೋ ಏನಾಗಿರುತ್ತೆ, ಇಟ್ ಈಸ್ ಈಕ್ವಲ್ಸ್ ಟು AB/PQ ಹೋಲ್ ಸ್ಕ್ವೇರ್. ಸೈಡ್ ರೇಷಿಯೋದು ಸ್ಕ್ವೇರಿಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಅಪ್ಲೈಡ್ ಫಾರ್ ಸಿಮಿಲರ್ ಟ್ರಯಾಂಗಲ್ಸ್. ಓಕೆನಾ, ಮತ್ತೆ ಎಲ್ಲ ಟ್ರಯಾಂಗಲ್ಗೂ ಇದು ಅಪ್ಲೈ ಆಗಲ್ಲ. ಫಾರ್ ಸಿಮಿಲರ್ ಟ್ರಯಾಂಗಲ್ಸ್ ಏನಾಗಿರುತ್ತೆ, ಈ ಒಂದು ಈಕ್ವೇಷನ್ನು
ಅಪ್ಲೈ ಆಗುತ್ತೆ. ಅಂದರೆ ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ರೇಷಿಯೋ ತಗೊಂಡಾಗ ಅದು ಏನಕ್ಕೆ ಈಕ್ವಲ್ಸ್ ಆಗಿರುತ್ತೆ, ಆ ರೇಷಿಯೋ ಆಫ್ ಸೈಡ್ಸ್ನ ಸ್ಕ್ವೇರಿಗೆ ಈಕ್ವಲ್ ಆಗಿರುತ್ತೆ. ಓಕೆ, ಆ್ಯಂಡ್ ಅನದರ್ ಪಾಯಿಂಟ್ ಈಸ್ ಲೆಟ್ ಅಸ್ ಟೇಕ್ ಅನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆನಾ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತಗೊಂಡಿದ್ದೀವಿ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಒಂದು ವರ್ಟೆಕ್ಸಿಂದ ರೈಟ್ ಆ್ಯಂಗಲ್ ವರ್ಟೆಕ್ಸಿಂದ ಹೈಪೋಟೆನಸ್ಗೆ ನಾನು ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾ ಮಾಡ್ತೀನಿ. ಪರ್ಪೆಂಡಿಕ್ಯುಲರ್ ಲೈನ್ನ ನಾನು ಏನು ಮಾಡ್ತೀನಿ, ಡ್ರಾ ಮಾಡ್ತೀನಿ. ಸಚ್ ದಟ್ ಪರ್ಪೆಂಡಿಕ್ಯುಲರ್ ಲೈನ್ ಅಂದರೆ ನಮಗೆ 90 ಡಿಗ್ರಿ ಫಾರ್ಮ್ ಆಗಿದೆ ಅಂತ ಅರ್ಥ. ಹೌದಾ, ಈ ಪರ್ಪೆಂಡಿಕ್ಯುಲರ್ ಲೈನ್ ಏನು ಡ್ರಾ ಮಾಡಿದ್ನಲ್ಲ, ಡ್ರಾ ಮಾಡಿದಾಗ ವಿ ಕ್ಯಾನ್ ಸಿ ಇಟ್ ಫಾರ್ಮ್ಸ್ ಅ 2 ಟ್ರಯಾಂಗಲ್ಸ್. ಈ ಸೈಡ್ 1 ಟ್ರಯಾಂಗಲ್ ಆಗಿದೆ, ಈ ಸೈಡ್ 1 ಟ್ರಯಾಂಗಲ್ ಆಗಿದೆ ಅಲ್ವಾ. ವಿ ಕ್ಯಾನ್ ಸಿ 2 ಟ್ರಯಾಂಗಲ್ಸ್. ಸೊ ಈ 2 ಟ್ರಯಾಂಗಲ್ಸ್ ಏನಾಗಿರುತ್ತೆ, ದೇ ಆರ್ ಸಿಮಿಲರ್ ಟು ಈಚ್ ಅದರ್, ಸಿಮಿಲರ್ ಟು each other and also similar to whole triangle. ಅಂದ್ರೆ ಇವಾಗ ಇದು ಎ ಬಿ ಸಿ ಅಂತ ತಗೊಳ್ಳೋಣ, ಈ ಪಾಯಿಂಟ್ನ ಎಕ್ಸ್ ಅಂತ ತಗೊಳ್ಳೋಣ. ಏನು ಹೇಳ್ತಿದ್ದೀನಿ ನಾನು, ಎ ಬಿ ಎಕ್ಸ್ ಮತ್ತು ಎಕ್ಸ್ ಬಿ ಸಿ ಈ ಎರಡು ಟ್ರಯಾಂಗಲ್ ಏನಾಗಿದೆ, ಸಿಮಿಲರ್ ಆಗಿದೆ. ಅಂಡ್ ಆಲ್ಸೋ ಎ ಬಿ ಎಕ್ಸ್ ಈಸ್ ಸಿಮಿಲರ್ ವಿತ್ ಎ ಬಿ ಸಿ and XBC is similar with ABC. Okay, similar to each other and similar to the whole triangle. Idu only for right angle triangle. Okay na, only for right angle triangle. And next let's see some other points in the triangle. Like let us take 2 triangles. If they are on same base and between same parallels, they are in a equal area. They are equal in area. Andre for example ಒಂದು rectangle draw ಮಾಡೋಣ. ಈ rectangle ನ ನಾವು one side ಈ ತರ ಡಿವೈಡ್ ಮಾಡಿದ್ರೆ they are on same base, right? ಯಾಕಂದ್ರೆ ಈಕ್ವಲ್ ಆಗಿರುತ್ತೆ ಅಲ್ವಾ, ಇವೆರಡು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಬೇಸ್ ಏನಾಗಿದೆ, ಈಕ್ವಲ್ ಆಗಿದೆ. ಆ್ಯಂಡ್ ಆಲ್ಸೋ ದೇ ಆರ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್. ಈ ಎರಡು ಲೈನ್ಸ್ ಏನಾಗಿದೆ, ದೀಸ್ 2 ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್. ಸೊ ಈ ಥರ ಇದ್ದಾಗ ಈ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಆ್ಯಂಡ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಏನಾಗಿರುತ್ತೆ, ಇಟ್ ಈಸ್ ಇನ್ ಅ ಈಕ್ವಲ್, ಇಟ್ ಈಸ್ ಈಕ್ವಲ್. ಇದನ್ನ ಜಸ್ಟ್ ನೀವು ಪಾಯಿಂಟ್ ತರ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ರೆಕ್ಟಾಂಗಲ್ ಇದೆ, ಅದರಲ್ಲಿ ಏನ್ ಮಾಡಿದ್ದಾರೆ, ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ, ಅಥವಾ ಒಂದು ವರ್ಟೆಕ್ಸ್ ಇಂದ ಇನ್ನೊಂದು ವರ್ಟೆಕ್ಸ್ಗೆ ಜಾಯಿನ್ ಮಾಡಿದ್ದಾರೆ ಅಂತ ಕೇಳ್ಬಿಟ್ಟು ದೇ ಮೇ ಆಸ್ಕ್ ಈ ಎರಡು ಏನಾಗಿರೋ ಈ ಎರಡು ಟ್ರಯಾಂಗಲ್ನ ಏರಿಯಾ ಏನಾಗುತ್ತೆ ಅಂದ್ರೆ ದೀಸ್ 2 ಏರಿಯಾಸ್ ಆರ್ ಈಕ್ವಲ್. ಅಥವಾ ದೇ ಮೇ ಆಸ್ಕ್ ಲೈಕ್ ಇದ್ರ ಆಪೋಸಿಟ್ ಕಾಂಟ್ರಾಸ್ಟ್ ಕೂಡ ಇದೆ. ಅಂದ್ರೆ ಏರಿಯಾ ಈಕ್ವಲ್ ಇದ್ದಾಗ ಬೇಸ್ ಮತ್ತೆ ಏನಾಗುತ್ತೆ, ಅನದರ್ ಪ್ಯಾರಲಲ್ ಸೈಡ್ಸ್ ಅಲ್ಲಿ ಟ್ರಯಾಂಗಲ್ಸ್ ಫಾರ್ಮ್ ಆದಾಗ ದೀಸ್ 2 ಲೈ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಓಕೆ, ದಟ್ ಈಸ್ ಅಂದ್ರೆ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳ್ತೀನಿ ನೋಡಿ. ಇವಾಗ 2 ಟ್ರಯಾಂಗಲ್ಸ್ ಹ್ಯಾವಿಂಗ್ ಸೇಮ್ ಬೇಸ್ ಅಂಡ್ ಈಕ್ವಲ್ ಏರಿಯಾ, ಸೊ ದೇ ಆರ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಅಥವಾ ಸೇಮ್ ಪ್ಯಾರಲಲ್ ಲೈನ್ಸ್ ಅಲ್ಲಿ ಅವೇನಾಗಿರುತ್ತೆ, ಫಾರ್ಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಜಸ್ಟ್ ಟು ಕಾಂಟ್ರಾಸ್ಟ್ ದ ಫಸ್ಟ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, 2 ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ಸೇಮ್ ಪ್ಯಾರಲಲ್ಸ್ ಆರ್ ಈಕ್ವಲ್ ಇನ್ ಏರಿಯಾ. ಸೇಮ್ ವೇ ಅಲ್ಲಿ ಏರಿಯಾ ಈಕ್ವಲ್ ಇದ್ದು ಸೇಮ್ ಬೇಸ್ ಇದ್ದಾಗ ಏನಾಗುತ್ತೆ, ಎರಡು ಪ್ಯಾರಲಲ್ ಲೈನ್ಸ್ ನಡುವೆ ಆ ಟ್ರಯಾಂಗಲ್ಸ್ ಇದೆ ಅಂತ ನಾವು ಸ್ಟೇಟ್ಮೆಂಟ್ ಹೇಳ್ತಾ ಹೋಗ್ತೀವಿ. ಓಕೆ, so this is all about today's session. Here I almost covered all properties of triangle which are in the for examination purpose ಗೆ ಏನೇನು ಬೇಕೋ I have covered all the properties. ನೀವು ಅನ್ಕೋಬಹುದು ಎಷ್ಟೊಂದು ಪ್ರಾಪರ್ಟೀಸ್ ಇದೆ, ಹೇಗೆ ನಾವು ನೆನ್ಪಿಟ್ಕೊಳ್ಳೋದು ಅಂತ ಸಮ್ಟೈಮ್ಸ್ ಫೀಲ್ ಆಗುತ್ತೆ. ನೋಡಿ, ಪ್ರಾಪರ್ಟೀಸ್ನ ಲೈನ್ ಬೈ ಲೈನ್ ನೀವು ಬೈ ಹಾರ್ಟ್ ಮಾಡೋದು ನೀಡಿಲ್ಲ. ಜಸ್ಟ್ ರಿಮೆಂಬರ್, ಇವಾಗ ಕಾಂಗ್ರುಯೆನ್ಸಿ ಟ್ರಯಾಂಗಲ್ ಇದೆ ಅಂದರೆ ಏನೇನು ಪ್ರಾಪರ್ಟೀಸ್ ಬರುತ್ತೆ, ASA ಬರುತ್ತೆ, ಆ್ಯಂಡ್ ಆಲ್ಸೋ ವಿ ಗೆಟ್ SSA, ಈ ಥರ ಏನು ಸಿಮಿಲರ್ ಟ್ರಯಾಂಗಲ್ಸ್ಗೆ ಯಾವ್ದು ಬರುತ್ತೆ ಅಂತ ಜಸ್ಟ್
ಗ್ಲಾನ್ಸ್ ಮಾಡಿ ಒಂದು ಸೈಡ್ ಬರ್ಕೊಂಡು ಯಾವ್ಯಾವ ರೂಲ್ ಇದೆ ಅಂತ. ಓಕೆನಾ? ಈ ಡೈರೆಕ್ಟ್ ಪ್ರಾಬ್ಲಮ್ಸಲ್ಲಿ ಈ ಪ್ರಾಪರ್ಟೀಸ್ ಬಗ್ಗೆ ನಮಗೆ ಬರದೇ ಹೋದ್ರೂ ಇಟ್ ಹೆಲ್ಪ್ಸ್ ಇನ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್ ಅಪ್ಲೈ ಮಾಡಿಬಿಟ್ಟು ನಾವು ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ದೀಸ್ ಪ್ರಾಪರ್ಟೀಸ್ ವಿಲ್ ಹೆಲ್ಪ್ ಫಾರ್ ಯುವರ್ ಎಕ್ಸಾಮ್ಸ್. And this ends the properties of triangle, and in the next class I'm going to talk about areas and length ಹೇಗೆ ಕಂಡುಹಿಡಿಯೋದು, ಡಿಫ್ರೆಂಟ್ ಟ್ರಯಾಂಗಲ್ಸ್ಗೆ ಹೇಗೆ ಏನೇನು ಫಾರ್ಮುಲಾಸ್ ಚೇಂಜ್ ಆಗುತ್ತೆ ಅದ್ರ ಬಗ್ಗೆ let us discuss in the next session. And for science I have already said I'm doing shorts for questions. Just questions ಆಗ್ತಾ ಹೋಗ್ತಿದ್ದೀನಿ ಡೈಲಿ. Just glance through the questions so that it will help you. ಓಕೆನಾ? ಲೈಕ್ ಕ್ವೆಶನ್ ಸಾಲ್ವ್ ಮಾಡೋದು is the best way to study the science, because line by line ನಾವು ಟೆಕ್ಸ್ಟ್ ಬುಕ್ನ ಓದೋಕ್ಕೆ we feel it is very difficult. We feel difficult to read line by line and ನೆನ್ಪಿಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. So it is better to solve the question. That's why I'm doing shorts. So look into the shorts, you will get an idea about science also. Okay. Thank you all. I hope today's session is helpful for you all, and I hope you all subscribing and referring other students for the examination. Thank you all.